ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ ರಾಜಕಾರಣಿಗಳು ವರ್ಸಸ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ರಾಜಕಾರಣಿಗಳು ಯಾವ ರೀತಿಯಾಗಿ ಅಂತ ಅಂದರೆ, ಈ ಕಡೆ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡಬೇಕು, ಇವ್ರು ಟೀಕೆ ಮಾಡಬೇಕು, ಅವ್ರು ಟೀಕೆ ಮಾಡಬೇಕು, ಅದು ಸರ್ವಸಾಮಾನ್ಯ. ಕೆಲವೊಂದು ಕಾರ್ಯಕರ್ತರುಗಳಿಗೆ ಇದನ್ನು ಅರಿವೇ ಇರಲ್ಲ. ನಮ್ಮ ಬಾಸನ ಹಂಗೆ ಅಂದ್ಬಿಟ್ಟ, ಇವನು ಹಿಂಗೆ ಅಂದ್ಬಿಟ್ಟ ಅಂತೇಳಿ ಇವ್ರದ್ದೇ ಆದಂಥ ಒಂದು ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲೇ ಒಂದು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು, ಅವರನ್ನು ಟೀಕೆ ಟಿಪ್ಪಣಿಗಳು ಇವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಇವ್ರನ್ನ ಯಾರು ಟೀಕೆ ಟಿಪ್ಪಣಿಗಳು ಮಾಡಿರ್ತಾರೆ ಅವ್ರ ಕಡೆಯಿಂದ ಅಲ್ಲಿ ಆ ಕಡೆ ಕಾರ್ಯಕರ್ತರಿರ್ತಾರಲ್ಲ, ಅವರು ಇವ್ರ ಕಡೆಗೆ ಟೀಕೆ ಏನೋ ನಮ್ಮ ಬಾಸ್ ಹಂಗಂತ ಇದೆಯಾ, ಏನೋ ನಮ್ಮ ಬಾಸ್ ಹಿಂಗಂತ ಇದೆಯಾ ಅಂತೇಳಿ ಈ ರೀತಿಯಾಗಿ ಸಂಘರ್ಷಗಳು ಉಂಟಾಗಿ ಸ್ಟೇಷನ್ ಲೆವೆಲಲ್ಲಾಗಿರ್ಬೋದು, ಹೊಡೆದಾಟ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಒಂದು ವಿಚಿತ್ರ ಘಟನೆಗಳು ಆಗೋಗ್ಬಿಟ್ಟಿದೆ. ನೋಡಿ, ಈ ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ. ಯಾವ ರೀತಿಯಾಗಿ ರಾಜಕಾರಣಿಗಳು, ನೀವು ನೋಡ್ರಪ್ಪ ಕಾರ್ಯಕರ್ತರುಗಳ, ನಿಮ್ಮ ನೆಚ್ಚಿನ ನಾಯಕರುಗಳು, ನೀವು ಪ್ರೀತಿ ಮಾಡೋವಂಥವ್ರು, ನೀವು ಟೀಕೆ ಟಿಪ್ಪಣಿಗಳು ಮಾಡಿ ನೀವು ಹೊಡೆದಾಡಿಕೊಂಡು ಏನೇನೋ ಮಾಡ್ಕೊಂಡಿರೋರು ನೀವುಗಳು ದಯಮಾಡಿ ಒಂದು ಸೂಕ್ಷ್ಮವಾಗಿ ಗಮನಿಸೋಣ. ನೋಡಿ, ರಾಜಕಾರಣಿಗಳು ಯಾವುದೇ ಒಂದು ಫಂಕ್ಷನ್ ಮಾಡೋ, ಅವ್ರ ವೈಯಕ್ತಿಕ ಫಂಕ್ಷನ್ಗಳಾಗಲಿ, ಅವ್ರ ಫ್ಯಾಮಿಲಿ ಫಂಕ್ಷನ್ಗಳಾಗಲಿ, ರಾಜಕಾರಣಿಗಳನ್ನೇ ಇನ್ವೈಟ್ ಮಾಡಿ ಯಾವ ರೀತಿಯಾಗಿ ಗೌರವ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವರನ್ನು ಪಾಲನೆ ಪೋಷಣೆ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಕಾರ್ಯಕರ್ತರು ತಲೆ ಹಿಡ್ಕೋಬೇಕು. ನೀವು ಇದನ್ನೆಲ್ಲ ನೋಡ್ದೇ ನಮ್ಮ ಅಣ್ಣ ಹಂಗೆ, ನಮ್ಮ ಅಣ್ಣ ಹಿಂಗೆ ಅಂತೇಳಿ ನಿಮ್ಮ ಯಾರೋ ಒಬ್ಬ ಟೀಕೆ ಮಾಡಿದ ಅವನಿಗೆ ಹೋಗಿ ಗಲಾಟೆ ಮಾಡೋವಂಥದ್ದು, ಮತ್ತೊಂದು ಮಾಡೋವಂಥದ್ದು, ಈ ರೀತಿಯಾಗಿ ಅನಾಹುತಗಳು ಮಾಡೋ ಮುಂಚೆ ಇವ್ರುಗಳು ನೋಡ್ಕೊಳ್ಳಿ. ರಾಜಕಾರಣಿಗಳೇ, ಕಾರ್ಯಕರ್ತರೇ. ದಯಮಾಡಿ ಕಾರ್ಯಕರ್ತರೆಲ್ಲ ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ನೀವು ಮಕ್ಕಳಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ರಾಜಕಾರಣಿ ಮಕ್ಕಳು ಪಟ್ಟಕ್ಕೇರ್ತಾರೆ, ಸಾಮಾನ್ಯ ಬಡವ್ರ ಮಕ್ಕಳು ಚಟ್ಟಕ್ಕೇರ್ತಾರೆ ಅಂತ ಒಂದು ಗಾದೆ ಇದೆ. ಹಾಗಾಗಿ ದಯಮಾಡಿ ಯಾರು ಕೂಡ ಈ ರೀತಿಯಾಗಿ ಅನಾಹುತಗಳು ಮಾಡ್ಕೊಳ್ಳೋವಂಥದ್ದು, ಅವನ ಮೇಲೆ ಏನೋ ಒಂದು ದ್ವೇಷ ಮಾಡಿ ನೀವೇನೋ ಬೆಳೆ ಬೇಯಿಸ್ಕೊಳ್ಳೋವಂಥದ್ದು ಯಾವುದು ಕೂಡ ಆಗಲ್ಲ. ರಾಜಕಾರಣಿಗಳು ಅವರವರೇ ಚೆನ್ನಾಗಿರ್ತಾರೆ. ಇವತ್ತು ಮಾಧ್ಯಮಗಳ ಮುಂದೆ ಬಂದು ನಿಂತ್ಕೊಂಡು ಅವನನ್ನು ಇವನು ಟೀಕೆ ಮಾಡ್ತಾನೆ, ಅವನನ್ನು ಟೀಕೆ ಮಾಡ್ತಾನೆ, ಇವರು ಟೀಕೆ ಮಾಡೋದು ನೋಡಿರಿ ಇವ್ರಿಗೂ ಆಗೋದೇ ಇಲ್ವೇನೋ, ದುಶ್ಮನ್ಗಳೇನೋ, ಇವ್ರು ಯಾರು ಕೂಡ ಇನ್ನು ಸೇರೋದೇ ಇಲ್ವೇನೋ ಅಂತ ಆ ರೀತಿಯಾಗಿ ತಿಳ್ಕೊಳ್ಬೇಕು. ಇವ್ರುಗಳು ಈ ರೀತಿಯಾಗಿ ಮದುವೆ ಕಾರ್ಯಕ್ರಮಗಳು ಮತ್ತೊಂದು ಬಂದಾಗ ಜೊತೆಲೇ ಇರ್ತಾರೆ, ಜೊತೆಲೇ ಎಣ್ಣೆ ಕುಡಿತಾರೆ, ಜೊತೆಲೇ ತಿಂತಾರೆ, ಈ ರೀತಿಯಾಗಿ ಚೆನ್ನಾಗೇ ಇರ್ತಾರೆ. ಅಲ್ಲಿ ಬಲುಪಶು ಆಗೋಂಥದ್ದು ನೀವುಗಳು. ದಯಮಾಡಿ ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳ್ತೀನಿ, ಅಭಿಮಾನ ಹಿಡ್ಕೊಳ್ಳಿ. ಎಷ್ಟಕ್ಕೆ ಇರಬೇಕು ಅಷ್ಟೇ ಇರಬೇಕು. ನಿಮ್ಮ ಪಕ್ಷದವರು ಹಂಗಂದ ಹಿಂಗಂದ ಅಂತೇಳಿ ನಿಮ್ಮ ಊರುಗಳಲ್ಲಿ ಮತ್ತು ನಿಮ್ದು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ತೀವ್ರವಾಗಿ ಆಳವಾಗಿ ಇಳಿದ್ಬಿಟ್ಟು ದುಶ್ಮನ್ಗಳನ್ನ ಕಟ್ಕೊಂಡು ಬಿಟ್ಟಿರ್ತಾರೆ. ಎಷ್ಟೋ ನಮ್ಮ ಕಾರ್ಯಕರ್ತರು, ನಾನು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ. ಈಗ ಒಂದೊಂದು ಊರಲ್ಲಿ ಒಂದು ಊರಲ್ಲಿ ಚೆನ್ನಾಗೇ ಇರ್ತಾರೆ ಎಲ್ಲರೂ ಕೂಡ. ಈ ಪಕ್ಷ ಅಂತ ಬಂದಮೇಲೆ ಎರಡೆರಡು ಭಾಗ ಆಗೋಗ್ಬಿಡ್ತಾರೆ. ಅವನು ಆ ಪಕ್ಷ, ಇವನು ಈ ಪಕ್ಷ, ಏನೋ ಹಂಗೆ ಹಿಂಗೆ ನಮ್ಮ ಬಾಸಿಗೆ ಹಂಗಂತೀಯ ಅಂತ ಇನ್ನು ಕಡೆ ಹೋಗ್ಬತ್ತಾನೆ, ಏನೋ ನಮ್ಮ ಬಾಸಿಗೆ ಹಿಂಗೆ ಅಂತೀಯ. ಈ ರೀತಿಯಾಗಿ ಹೊಡೆದಾಡ್ಕೊಂಡು ಈ ರೀತಿಯಾಗಿ ಎಷ್ಟೋ ವರ್ಷ ಮಾತು ಬಿಟ್ಟಿರೋರು ಅವರೇ, ಏನೋ ಒಂದು ಗಲಾಟೆ ಆಗಿರೋರು ಇದ್ದಾರೆ. ಈ ರೀತಿಯಾಗಿ ಯಾರೂ ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ರವ್ರು ಚೆನ್ನಾಗಿರ್ತಾರೆ. ಇಲ್ಲಿ ಬಲುಪಶು ಆಗೋಂಥದ್ದು ನೀವೇ, ನಿಮ್ಮ ಜೀವನನೇ ಹಾಳು. ಈ ರಾಜಕಾರಣಿಗಳು ಯಾರೇ ಬಂದುಬಿಟ್ರು ನಿಮ್ಮ ಜೀವನವನ್ನು ರೂಪಿಸ್ಕೊಳಕ್ಕೆ ಬರೋಲ್ಲ. ನಿಮ್ಮೇನಾದ್ರು ತಗೊಂಡೋಗಿ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಯಾಕೆ ಅಂತಂದರೆ ಒಬ್ಬ ಸಾಮಾನ್ಯನ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ಕೊಬಂದಿರೋದು ಭಾಳ ಹಿಂದೆ ಇತ್ತು. ಈಗೆಲ್ಲ ಯಾರು ಕೂಡ ಆಗಲ್ಲ. ಇವತ್ತಿನ ಏನಾದರೂ ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ ಅಂದರೆ ನಿಮ್ಮ ಜೋಬಲ್ಲಿ ದುಡ್ಡಿರಬೇಕು, ಜನ ಇರಬೇಕು. ಜನ ಬರಬೇಕು ಅಂದರೆ ಈಗ ಯಾರು ಕೂಡ ಕೆಲಸ ಕಾರ್ಯಕ್ರಮಗಳನ್ನು ಬಿಟ್ಬಿಟ್ಟು ಜನ ನಿಮ್ಮ ಹಿಂದೆ ಬರಲ್ಲ. ನೀವು ಕೂಡ ಅದರದ್ದೇ ಆದಂಥ ಒಂದು ನಿಟ್ಟಿನಲ್ಲಿ ಖರ್ಚು ವೆಚ್ಚಗಳನ್ನ ಮಾಡಿದರೆ ಮಾತ್ರ ಇವತ್ತು ಜನ ಬರ್ತಾರೆ. ಆಗ ಹಿಂದೆ ಇತ್ತು ದಾನ ಧರ್ಮ ಎಲ್ಲ, ಈಗ ಯಾವುದೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಹಂಗಾಗುತ್ತೆ. ದಯಮಾಡಿ ಎಲ್ಲ ಕರ್ತವ್ಯಗಳಿಗೆ ನಾನು ಬಯಸೋದು ಒಂದೇ, ನೀವು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಲಿಮಿಟಾಗಿ ಇಟ್ಕೊಂಡು ನಿಮ್ಮ ಜೀವನಗಳನ್ನು ನೀವು ರೂಪಿಸ್ಕೊಳ್ಳಿ. ಯಾರೇ ಒಬ್ಬ ರಾಜಕಾರಣಿಗಳ ಹಿಂದೆ ಹೋಗಿ ನಾವು ಉದ್ಧಾರ ಆಗೋದು, ಎಲ್ಲೋ 100 ಜನದಲ್ಲಿ ಒಂದು 5 ಜನ 10 ಜನ ಏನೋ ಆತ್ಮೀಯರ ಗೊತ್ತರದಲ್ಲಿ ಏನೋ ಒಂದು ಮಾಡ್ಕೊಳ್ಳೋವಂಥದ್ದು ಅಂಥವ್ರಿಗೇನೋ ಆಗ್ಬೋದು. ಇನ್ನು ತಳಮಟ್ಟದಲ್ಲಿ ಇರ್ತಾರಲ್ಲ ಕಾರ್ಯಕರ್ತರು, ಅವ್ರಿಗೇನೂ ಆಗಲ್ಲ. ದಯಮಾಡಿ ಅವರಿಂದ ಏನೂ ನಮಗೆ ಉಪಯೋಗ ಆಗಲ್ಲ. ನಿಮ್ಮ ಮನೆಗಳನ್ನ ನೀವೇ ದುಡ್ದು ನೀವೇ ನಡೆಸಬೇಕು.
ಇವ್ರು ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲೋ ಮತ್ತೊಂದು ಫಂಕ್ಷನ್ ಟೈಮಲ್ಲೋ ಏನೋ ಒಂದು ಬಂದಂಥ ಟೈಮಲ್ಲಿ ಭರವಸೆ ಕೊಟ್ಟು ಹೋಗ್ಬಾರ್ದು ಅಷ್ಟೇ. ಯಾರು ಕೂಡ ನಿಮ್ಮನ್ನು ಗಮನದಲ್ಲಿ ಹಿಡ್ಕೊಂಡು ಇವ್ರನ್ನ ಉದ್ಧಾರ ಮಾಡಬೇಕು ಇವನ್ನ ಚೆನ್ನಾಗಿ ಮೇಲೆ ಎತ್ತಬೇಕು, ನನಗೋಸ್ಕರ ದುಡ್ದಿದ್ದಾನೆ ಅಂತೇಳಿ ಎಲ್ಲರಿಗೂ ಕೂಡ ಮನಸ್ಥಿತಿಗಳು ಬರಲ್ಲ. ಹಾಗಾಗಿ ನೀವುಗಳೇ ಬಲಿಪಶು ಆಗ್ದಂಗೆ, ನಿಮ್ಮ ಜೀವನಗಳನ್ನು ನೀವು ಹಾಳು ಮಾಡ್ಕೊಳ್ದಂಗೆ, ನಿಮ್ಮ ಮನೆಯವರಿಗೆ ಮಗನಾಗಿ ಆರಾಮೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ನೋಡಿ. ಹಾಗಾಗಿ ಒಂದು ವಿಡಿಯೋವನ್ನು ಮಾಡಿದೆ. ಎಲ್ಲರೂ ಕೂಡ ನಾನೇನೋ ಮಾತಾಡಿದ್ರೆ ತಪ್ಪಿದರೆ ಕ್ಷಮೆ ಇರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.